ಓಂ ನಮಃ ಶಿವಾಯ. ದೇವರ ದರ್ಶನ ಕುಟುಂಬಕ್ಕೆ ಸಾದರ ಸ್ವಾಗತ. ಈ ಪವಿತ್ರ ಹಾಗೂ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಬಣ್ಣಗಳ ಹಬ್ಬವಾದ ಹೋಳಿಯ ಹಾರ್ದಿಕ ಶುಭಾಶಯಗಳು. ಪ್ರಿಯ ಗೆಳೆಯರೇ, ಮುಂಬರುವ ರಾತ್ರಿಯ ಬಗ್ಗೆ ನಾವು ನಡೆಸುತ್ತಿರುವ ಈ ಸುದೀರ್ಘ ಚರ್ಚೆಯು ಕೇವಲ ಒಂದು ಸಾಧಾರಣ ಖಗೋಳ ವಿಜ್ಞಾನಕ್ಕೆ ಸೀಮಿತವಾದುದಲ್ಲ, ಬದಲಾಗಿ ಇದು ನಮ್ಮ ಅಚಲ ನಂಬಿಕೆ, ಪೂರ್ವಜರ ಸಂಪ್ರದಾಯ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ಆತ್ಮಾವಲೋಕನಕ್ಕೆ ಸಂಬಂಧಿಸಿದ ಒಂದು ಅಪರೂಪದ ಘಟನೆಯಾಗಿದೆ. ಧಾರ್ಮಿಕ ನಂಬಿಕೆಗಳ ಸಾರಾಂಶದಂತೆ ಮಾರ್ಚ್ 3ರ ರಾತ್ರಿ ಘಟಿಸಲಿರುವ ಚಂದ್ರಗ್ರಹಣವು ಪ್ರತಿಯೊಬ್ಬರ ಮನಸ್ಥಿತಿ, ಅವರ ಭಾವನೆಗಳ ಸುಳಿ ಮತ್ತು ಜೀವನದ ಪ್ರಮುಖ ನಿರ್ಧಾರಗಳ ಮೇಲೆ ಬಹಳ ಗಾಢವಾದ ಪ್ರಭಾವವನ್ನು ಬೀರುತ್ತದೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಅಂತಹ ಸಂದರ್ಭದಲ್ಲಿ ಇದನ್ನು ಕೇವಲ ಬಾಹ್ಯ ಅಥವಾ ಲೌಕಿಕ ದೃಷ್ಟಿಯಿಂದ ನೋಡಿ ನಿರ್ಲಕ್ಷಿಸುವ ಬದಲು ಅದರ ಒಳಾರ್ಥವನ್ನು ಬಹಳ ಜಾಗರೂಕತೆಯಿಂದ ಅರ್ಥಮಾಡಿಕೊಳ್ಳುವುದು ಇಂದಿನ ಅಗತ್ಯವಾಗಿದೆ. ಬಹಳ ದೀರ್ಘಕಾಲದ ನಂತರ ಆಕಾಶಮಂಡಲದಲ್ಲಿ ಅಪರೂಪದ ಗ್ರಹಗಳ ಜೋಡಣೆಯು ರೂಪುಗೊಳ್ಳುತ್ತಿದ್ದು, ಇದನ್ನು ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಒಂದು ವಿಶೇಷ ವಿಜ್ಞಾನವೆಂದು ಕರೆಯಲಾಗಿದೆ. ರಾಹು ಮತ್ತು ಕೇತು ಎಂಬ ಛಾಯಾಗ್ರಹಗಳ ನೆರಳು ಚಂದ್ರನ ಮೇಲೆ ಬೀಳುವುದರಿಂದ ಅನೇಕ ಜನರ ಬದುಕಿನಲ್ಲಿ ಅನಿರೀಕ್ಷಿತ ತಿರುವುಗಳು ಮತ್ತು ಬದಲಾವಣೆಗಳು ಉಂಟಾಗುವ ಸಾಧ್ಯತೆಯಿದೆ. ಕೆಲವು ಜ್ಯೋತಿಷ್ಯಶಾಸ್ತ್ರದ ಗಹನವಾದ ಸಿದ್ಧಾಂತಗಳ ಪ್ರಕಾರ ಈ ಸಮಯವು ಕೆಲವು ರಾಶಿಚಕ್ರದವರೆಗೆ ಆರ್ಥಿಕ ಲಾಭದ ಹೊಸ ಬಾಗಿಲುಗಳನ್ನು ತೆರೆಯಬಹುದು ಮತ್ತು ಪ್ರಗತಿಯ ಹಾದಿಯನ್ನು ಸುಗಮಗೊಳಿಸಬಹುದು. ಆದರೆ ಅದೇ ಸಮಯದಲ್ಲಿ ಇತರ ರಾಶಿಗಳಿಗೆ ಇದು ತಮ್ಮ ಸ್ವಯಂ ನಿಯಂತ್ರಣ ಮತ್ತು ಎಚ್ಚರಿಕೆಯನ್ನು ಪರೀಕ್ಷಿಸುವ ಕಾಲವೂ ಆಗಿರಬಹುದು. ಇದೇ ಕಾರಣಕ್ಕಾಗಿ ನಮ್ಮ ಪ್ರಾಚೀನ ಸಂಪ್ರದಾಯಗಳು ಯಾವುದೇ ಅತಿಯಾದ ಸಂಭ್ರಮಕ್ಕೆ ಅಥವಾ ಅನಗತ್ಯ ಭಯಕ್ಕೆ ಒಳಗಾಗುವ ಬದಲು ಮನಸ್ಸಿನ ಸಮತೋಲನವನ್ನು ಕಾಪಾಡಿಕೊಳ್ಳುವುದನ್ನು ನಮಗೆ ಕಲಿಸಿಕೊಡುತ್ತವೆ. ಈ ಗ್ರಹಣದ ಅವಧಿಯಲ್ಲಿ ಲಾಭದ ಸೂಚನೆಗಳನ್ನು ಕಾಣುವವರು ಸಹ ಒಂದು ಸಣ್ಣ ನಿರ್ಲಕ್ಷ್ಯ ಮಾಡಿದರೂ ಅದು ದೊಡ್ಡ ನಷ್ಟಕ್ಕೆ ಕಾರಣವಾಗಬಹುದು ಎಂಬ ಎಚ್ಚರಿಕೆ ನಂಬಿಕೆಗಳಲ್ಲಿದೆ. ಆದ್ದರಿಂದಲೇ ಹಣಕಾಸಿನ ವ್ಯವಹಾರ, ಮಾತಿನ ವೈಖರಿ ಮತ್ತು ಜೀವನದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸಂಯಮದಿಂದ ವರ್ತಿಸುವುದೇ ಈ ಸಮಯದ ಅತ್ಯಂತ ದೊಡ್ಡ ಪರಿಹಾರವೆಂದು ಹೇಳಲಾಗುತ್ತದೆ. ತಾಳ್ಮೆಯಿಂದ ವಿಷಯಗಳನ್ನು ಆಲಿಸುವುದು ಮತ್ತು ಪರಿಸ್ಥಿತಿಯನ್ನು ಸರಿಯಾಗಿ ಗ್ರಹಿಸುವುದು ಈ ಹೊತ್ತಿನಲ್ಲಿ ಅತ್ಯಗತ್ಯ. ಗ್ರಹಣದ ಕಾಲದಲ್ಲಿ ಇಡೀ ಪ್ರಕೃತಿಯೇ ಒಂದು ರೀತಿಯ ಪ್ರಕ್ಷುಬ್ಧತೆಗೆ ಒಳಗಾಗುತ್ತದೆ ಎಂದು ನಮ್ಮ ಋಷಿಮುನಿಗಳು ಮತ್ತು ಸಂತರು ಸಾವಿರಾರು ವರ್ಷಗಳ ಹಿಂದೆಯೇ ವಿವರಿಸಿದ್ದಾರೆ. ಸಮುದ್ರದ ಅಲೆಗಳಿಂದ ಹಿಡಿದು ಮನುಷ್ಯನ ಮನಸ್ಸಿನ ಆಲೋಚನೆಗಳವರೆಗೆ ಈ ಗ್ರಹಣದ ಪ್ರಭಾವವು ಒಂದು ಅಲೆಯನ್ನು ಸೃಷ್ಟಿಸುತ್ತದೆ. ಮಾನವನ ದೇಹವು ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಅಂಶದಿಂದ ಕೂಡಿರುವುದರಿಂದ ಚಂದ್ರನ ಈ ಬದಲಾವಣೆಯು ಭಾವನಾತ್ಮಕ ಏರಿಳಿತಗಳನ್ನು ತರುವುದು ಸಹಜ ಮತ್ತು ನೈಸರ್ಗಿಕ ಪ್ರಕ್ರಿಯೆಯಾಗಿದೆ. ಮಾರ್ಚ್ 3ರ ಈ ರಾತ್ರಿಯು ಇಷ್ಟೊಂದು ಸುದ್ದಿಯಲ್ಲಿರಲು ಮತ್ತೊಂದು ಪ್ರಮುಖ ಕಾರಣವೆಂದರೆ, ಅಂದು ಗುರು ಮತ್ತು ಶನಿ ಗ್ರಹಗಳ ಸ್ಥಾನವು ಒಂದು ವಿಶಿಷ್ಟ ಸಂಯೋಗವನ್ನು ನಿರ್ಮಿಸುತ್ತಿದೆ. ಕೆಲವು ಪುರಾತನ ಗ್ರಂಥಗಳ ಪ್ರಕಾರ ಈ ಸಂಯೋಗವು ಸೃಷ್ಟಿ ಮತ್ತು ಬದಲಾವಣೆ ಎಂಬ ಎರಡು ಪ್ರಕ್ರಿಯೆಗಳಿಗೆ ನೇರವಾಗಿ ಸಂಬಂಧಿಸಿದೆ. ಸಮುದ್ರ ಮಂಥನದ ಪೌರಾಣಿಕ ಕಥೆಯಂತೆಯೇ ಈ ಸಮಯವನ್ನು ನಾವು ಒಂದೆಡೆ ಅವಕಾಶ ಎಂದು ಮತ್ತು ಇನ್ನೊಂದೆಡೆ ಸವಾಲೆಂದು ಪರಿಗಣಿಸಬೇಕಾಗಿದೆ. ಇದು ಕೆಲವರಿಗೆ ಹೊಸ ಬದುಕಿನ ಆರಂಭವಾದರೆ ಇನ್ನು ಕೆಲವರಿಗೆ ಜೀವನದ ಪ್ರಮುಖ ಪಾಠವಾಗಲಿದೆ. ಆದ್ದರಿಂದ ಸ್ನೇಹಿತರೆ, ಈ ವಿಡಿಯೋದ ಮುಖ್ಯ ಉದ್ದೇಶ ನಿಮ್ಮಲ್ಲಿ ಭಯವನ್ನು ಬಿತ್ತುವುದಲ್ಲ, ಬದಲಾಗಿ ನಿಮ್ಮ ನಂಬಿಕೆ, ವಿವೇಚನೆ ಮತ್ತು ಶಾಂತಿಯುತ ಮನಸ್ಸಿನಿಂದ ಈ ಸಂಕೀರ್ಣ ಸಮಯವನ್ನು ಹೇಗೆ ಎದುರಿಸಬೇಕು ಎಂಬುದರ ಬಗ್ಗೆ ನಿಮ್ಮನ್ನು ಜಾಗೃತಗೊಳಿಸುವುದಾಗಿದೆ. ದಯವಿಟ್ಟು ಇಲ್ಲಿ ನೀಡಲಾಗುವ ಪ್ರತಿಯೊಂದು ಮಾಹಿತಿಯನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸಿ. ಈ ನಿಗೂಢವಾದ ಜ್ಯೋತಿಷ್ಯ ಪ್ರಯಾಣದಲ್ಲಿ ನಿಮ್ಮ ಮನಸ್ಸನ್ನು ಸ್ಥಿರವಾಗಿಟ್ಟುಕೊಳ್ಳಿ ಮತ್ತು ಕೊನೆಯ ಕ್ಷಣದವರೆಗೂ ನಮ್ಮೊಂದಿಗಿರಿ, ಏಕೆಂದರೆ ನಂಬಿಕೆಗಳ ಪ್ರಕಾರ ಈ ಸಮಯವು ನಿಮ್ಮ ಭವಿಷ್ಯದ ದೃಷ್ಟಿಕೋನ ಮತ್ತು ಬದುಕಿನ ದಿಕ್ಕಿನ ಬಗ್ಗೆ ಹೊಸ ಒಳನೋಟಗಳನ್ನು ನೀಡುವ ತಾಕತ್ತಿದೆ. ಗ್ರಹಣದ ಸಮಯದಲ್ಲಿ ನಿಜವಾಗಿ ಏನಾಗುತ್ತದೆ ಮತ್ತು ಅದು ಒಬ್ಬ ವ್ಯಕ್ತಿಯ ಜೀವನದ ಹಾದಿಯನ್ನು ಅನಿರೀಕ್ಷಿತವಾಗಿ ಹೇಗೆ ಬದಲಾಯಿಸುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ನಮ್ಮ ಧರ್ಮಗ್ರಂಥಗಳಲ್ಲಿ ಒಂದು ಸಾಂಕೇತಿಕ ಕಥೆಯ ಉಲ್ಲೇಖವಿದೆ. ಅದನ್ನು ಸರಿಯಾಗಿ ತಿಳಿಯದೆ ಈ ಸಮಯದ ಸುತ್ತಲಿರುವ ನಂಬಿಕೆಗಳ ಆಳವನ್ನು ಅರ್ಥಮಾಡಿಕೊಳ್ಳುವುದು ಅಸಾಧ್ಯ. ದಂತಕಥೆಯ ಪ್ರಕಾರ ಹಿಂದೆ ಸಮುದ್ರ ಮಂಥನ ನಡೆಯುತ್ತಿರುವಾಗ ದೇವತೆಗಳು ಮತ್ತು ರಾಕ್ಷಸರು ಅಮರತ್ವವನ್ನು ನೀಡುವ ಅಮೃತಕ್ಕಾಗಿ ಹೋರಾಡುತ್ತಿದ್ದರು. ಆ ಸಮಯದಲ್ಲಿ ಒಬ್ಬ ಚಾಣಕ್ಯ ರಾಕ್ಷಸನು ತನ್ನ ರೂಪವನ್ನು ಬದಲಾಯಿಸಿಕೊಂಡು ದೇವತೆಗಳ ಸಾಲಿನಲ್ಲಿ ಕುಳಿತು ಅಮೃತವನ್ನು ಸೇವಿಸಿದನು. ಆದರೆ ಸೂರ್ಯ ಮತ್ತು ಚಂದ್ರರು ಅವನ ಈ ವಂಚನೆಯನ್ನು ತಕ್ಷಣವೇ ಗುರುತಿಸಿ ದೇವತೆಗಳಿಗೆ ತಿಳಿಸಿದರು. ಇದರಿಂದ ಕೋಪಿಸಿದ ಭಗವಾನ್ ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಆ ರಾಕ್ಷಸನ ಶರೀರವನ್ನು 2 ಭಾಗಗಳಾಗಿ ಸೀಳಿದನು. ಆದರೆ ಆತ ಆಗಲೇ ಅಮೃತವನ್ನು ಸೇವಿಸಿದ್ದರಿಂದ ಅವನ ಅಸ್ತಿತ್ವವು ಅಳಿಯಲಿಲ್ಲ.
ಬದಲಾಗಿ ಅವನ ತಲೆಯ ಭಾಗವನ್ನು ರಾಹು ಎಂದು ಮುಂಡದ ಭಾಗವನ್ನು ಕೇತು ಎಂದು ಕರೆಯಲಾಯಿತು. ಅಂದಿನಿಂದ ಈ ಛಾಯಾಗ್ರಹಗಳು ಸೂರ್ಯ ಮತ್ತು ಚಂದ್ರರ ಮೇಲೆ ದ್ವೇಷ ಸಾಧಿಸುತ್ತವೆ ಎಂಬ ನಂಬಿಕೆ ಬೆಳೆದು ಬಂದಿದೆ. ಅದಕ್ಕಾಗಿಯೇ ಇವುಗಳ ನೆರಳು ಚಂದ್ರನ ಮೇಲೆ ಬೀಳುವುದರಿಂದ ಅದನ್ನು ಚಂದ್ರಗ್ರಹಣ ಎಂದು ಕರೆಯಲಾಗುತ್ತದೆ. ಈಗ ನಿಮಗೊಂದು ಕುತೂಹಲ ಮೂಡಬಹುದು, ಈ ಪೌರಾಣಿಕ ಕಥೆಗೂ ನಮ್ಮ ಸಂಪತ್ತು ಮತ್ತು ಅದೃಷ್ಟಕ್ಕೂ ಏನು ಸಂಬಂಧ ಎಂದು. ಜ್ಯೋತಿಷ್ಯದ ನಂಬಿಕೆಗಳ ಪ್ರಕಾರ ರಾಹುವನ್ನು ಭ್ರಮೆ, ಮಾಯ ಮತ್ತು ಅನಿರೀಕ್ಷಿತ ಘಟನೆಗಳ ಕಾರಕ ಎಂದು ಪರಿಗಣಿಸಲಾಗುತ್ತದೆ. ರಾಹುವಿನ ಪ್ರಭಾವವು ಒಬ್ಬ ವ್ಯಕ್ತಿಗೆ ಯಾರೂ ಊಹಿಸದಂತಹ ಅವಕಾಶಗಳನ್ನು ತಂದುಕೊಡಬಲ್ಲದು, ಆದರೆ ಅಷ್ಟೇ ವೇಗವಾಗಿ ಕಠಿಣ ಪರೀಕ್ಷೆಗಳೂ ಎದುರಾಗುತ್ತವೆ. ಮಾರ್ಚ್ 3ರ ಬಗ್ಗೆಯೂ ಇಂತಹದೇ ನಂಬಿಕೆಗಳಿದ್ದು, ರಾಹುವಿನ ಪ್ರಸ್ತುತ ಸ್ಥಾನವು ಕೆಲವು ರಾಶಿಗಳಿಗೆ ಯಶಸ್ಸಿನ ಬಾಗಿಲುಗಳನ್ನು ತೆರೆಯಬಹುದು ಎಂದು ಹೇಳಲಾಗುತ್ತಿದೆ. ಆದರೆ ಇಲ್ಲಿ ವಿವೇಕ ಮತ್ತು ಸಮತೋಲನ ಅತ್ಯಂತ ಮುಖ್ಯ. ರಾಹುವಿನ ಸ್ವಭಾವ ಎಷ್ಟು ಆಕರ್ಷಕವೋ ಅಷ್ಟೇ ಸವಾಲಿನಿಂದ ಕೂಡಿದೆ ಎಂದು ಹೇಳಲಾಗುತ್ತಿದೆ. ಸಂಪ್ರದಾಯವು ನಮಗೆ ಬೋಧಿಸುತ್ತದೆ, ಅದು ಏನನ್ನಾದರೂ ನೀಡುವಾಗಲೂ ನಮ್ಮ ಬುದ್ಧಿವಂತಿಕೆಯನ್ನು ಪರೀಕ್ಷಿಸುತ್ತದೆ. ಇದೇ ಈ ಸಮಯದ ಮುಖ್ಯ ಸಂದೇಶವಾಗಿದೆ. ಈಗ ನಿಧಾನವಾಗಿ ನಾವು ಆ ಕುತೂಹಲಕಾರಿ ವಿಷಯದತ್ತ ಹೋಗೋಣ. ನಂಬಿಕೆಗಳ ಪ್ರಕಾರ ಈ ಚಂದ್ರಗ್ರಹಣದ ಅವಧಿಯಲ್ಲಿ ಚಂದ್ರ ಮತ್ತು ರಾಹುವಿನ ನೆರಳಿನ ಪ್ರಭಾವದಿಂದ ವಿಶೇಷ ಲಾಭ ಪಡೆಯಲಿರುವ ಮೊದಲ ರಾಶಿಚಕ್ರದ ಬಗ್ಗೆ ಚರ್ಚಿಸೋಣ. ನಾವು ಇಲ್ಲಿ ಅಗ್ನಿತತ್ವದ ಶಕ್ತಿಯನ್ನು ಹೊಂದಿರುವ ಮೇಷರಾಶಿಯ ಬಗ್ಗೆ ಮಾತನಾಡುತ್ತಿದ್ದೇವೆ. ಮೇಷರಾಶಿಯವರಿಗೆ ಈ ಸಮಯವು ಅವರ ಆತ್ಮವಿಶ್ವಾಸ ಮತ್ತು ತಾಳ್ಮೆಯ ನಡುವಿನ ಹೋರಾಟವನ್ನು ತರಬಹುದು. ಹಾಗೆಯೇ ಬದುಕಿನ ಹೊಸ ಮಾರ್ಗಗಳನ್ನು ಕಂಡುಕೊಳ್ಳುವ ಸಾಧ್ಯತೆಯೂ ಇದೆ. ಈ ಅವಧಿಯು ನೀವು ಇದುವರೆಗೆ ಅನುಭವಿಸಿದ ಕಠಿಣ ಪರಿಸ್ಥಿತಿಗಳು, ಮಾನಸಿಕ ತೊಳಲಾಟಗಳು ಅಥವಾ ಹಣಕಾಸಿನ ಮುಗ್ಗಟ್ಟುಗಳನ್ನು ಮೆಟ್ಟಿ ನಿಲ್ಲಲು ನಿಮಗೆ ಪ್ರೇರಣೆ ನೀಡಲಿದೆ ಎಂದು ಜ್ಯೋತಿಷ್ಯ ನಂಬಿಕೆಗಳು ಹೇಳುತ್ತವೆ. ಗ್ರಹಣ ಮುಗಿದ ನಂತರ ನಿಮ್ಮ ಅದೃಷ್ಟಕ್ಕೆ ಸಂಬಂಧಿಸಿದ ವಿಚಾರಗಳು ವೇಗವನ್ನು ಪಡೆದುಕೊಳ್ಳಲಿವೆ. ದೀರ್ಘಕಾಲದಿಂದ ಕುಂಠಿತಗೊಂಡಿದ್ದ ಕೆಲಸಗಳು ಪ್ರಗತಿಯತ್ತ ಸಾಗಲಿವೆ ಮತ್ತು ಅನಿರೀಕ್ಷಿತ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ವಿಶೇಷವಾಗಿ ಬಹಳ ದಿನಗಳಿಂದ ಶ್ರಮವಹಿಸುತ್ತಿರುವವರಿಗೆ ವ್ಯವಹಾರ ಅಥವಾ ಉದ್ಯೋಗದಲ್ಲಿ ದೊಡ್ಡ ಮಟ್ಟದ ಚರ್ಚೆಗಳು ಅಥವಾ ಪ್ರಸ್ತಾವನೆಗಳು ಬರುವ ಸಾಧ್ಯತೆಯಿದೆ. ಆದರೆ ಇಲ್ಲಿ ನಿಮ್ಮ ವಿವೇಚನೆಯು ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತದೆ. ಗ್ರಹಣದ ಕಾಲದಲ್ಲಿ ಮನಸ್ಸಿನ ಸಮತೋಲನವನ್ನು ಕಾಪಾಡಿಕೊಳ್ಳಲು ಯಾವುದೇ ಅನಗತ್ಯ ರಿಸ್ಕ್ ತೆಗೆದುಕೊಳ್ಳಬೇಡಿ. ಆತುರದ ನಿರ್ಧಾರ ಅಥವಾ ಗೊಂದಲಗಳಿಗೆ ಬಲಿಯಾಗಬೇಡಿ ಎಂದು ಸಂಪ್ರದಾಯವು ಎಚ್ಚರಿಸುತ್ತದೆ. ಬಾಹ್ಯ ವಸ್ತುಗಳಿಗಿಂತ ಮನಸ್ಸಿನ ಶುದ್ಧತೆ ಮತ್ತು ಶಾಂತತೆಗೆ ಹೆಚ್ಚಿನ ಒತ್ತು ನೀಡುವುದು ಈ ಸಮಯದಲ್ಲಿ ಲಾಭದಾಯಕ. ಶಿವನ ನಾಮಸ್ಮರಣೆ ಅಥವಾ ಯಾವುದೇ ಶಾಂತ ಮಂತ್ರವನ್ನು ಮನಸ್ಸಿನಲ್ಲಿ ಪಠಿಸುವುದು ನಿಮ್ಮ ಮಾನಸಿಕ ಸುರಕ್ಷತೆಯ ಸಂಕೇತವಾಗಿದೆ. ಮೇಷರಾಶಿಯವರು ತಮ್ಮ ಸ್ವಭಾವದಲ್ಲಿರುವ ತೀವ್ರತೆ ಅಥವಾ ಕೋಪವನ್ನು ನಿಯಂತ್ರಿಸುವುದು ಉತ್ತಮ. ಗಡಿಬಿಡಿಯಲ್ಲಿ ನೀಡುವ ಪ್ರತಿಕ್ರಿಯೆಗಳು ನಷ್ಟಕ್ಕೆ ಕಾರಣವಾಗಬಹುದು. ನೀವು ಸಂಯಮ ಮತ್ತು ಶಾಂತ ದೃಷ್ಟಿಕೋನವನ್ನು ಹೊಂದಿದ್ದರೆ ಈ ಸಮಯವನ್ನು ನಿಮ್ಮ ಯಶಸ್ಸಿನ ಮೆಟ್ಟಿಲನ್ನಾಗಿ ಮಾಡಿಕೊಳ್ಳಬಹುದು. ಈಗ ನಾವು ಮತ್ತೊಂದು ರಾಶಿಚಕ್ರದ ಬಗ್ಗೆ ಮಾತನಾಡೋಣ. ಈ ಹೆಸರನ್ನು ಕೇಳಿ ಅನೇಕರಿಗೆ ಅಚ್ಚರಿಯಾಗಬಹುದು. ಈ ಬಾರಿ ನಾವು ಚರ್ಚಿಸುತ್ತಿರುವ ರಾಶಿ ವೃಷಭ. ಈ ಚಂದ್ರಗ್ರಹಣವು ವೃಷಭ ರಾಶಿಯವರಿಗೆ ಅತ್ಯಂತ ಸಕಾರಾತ್ಮಕ ಸೂಚನೆಗಳನ್ನು ತರಲಿದೆ ಎಂದು ಹೇಳಲಾಗುತ್ತಿದೆ. ಏಕೆಂದರೆ ಈ ಸಮಯದಲ್ಲಿ ಸೂರ್ಯ ಮತ್ತು ಚಂದ್ರರ ಸ್ಥಾನವು ಒಂದು ವಿಶೇಷ ಸಮತೋಲನವನ್ನು ಸೃಷ್ಟಿಸುತ್ತಿದೆ. ಹೂಡಿಕೆಗಳು, ಆಸ್ತಿ ವ್ಯವಹಾರ ಅಥವಾ ದೀರ್ಘಕಾಲದ ಆರ್ಥಿಕ ಯೋಜನೆಗಳಲ್ಲಿ ತೊಡಗಿಸಿಕೊಂಡಿರುವವರಿಗೆ ಈ ಕಾಲವು ಹೊಸ ಆಶಾದಾಯಕ ಅವಕಾಶಗಳನ್ನು ನೀಡಲಿದೆ. ಅನಿರೀಕ್ಷಿತವಾಗಿ ನಿಮಗೆ ಯಾವುದಾದರೂ ಪ್ರಮುಖ ಮಾಹಿತಿ ಅಥವಾ ಹಳೆಯ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಬಹುದು. ಈ ಹಿಂದೆ ನಿಮ್ಮ ಕಠಿಣ ಪರಿಶ್ರಮವನ್ನು ನಿರ್ಲಕ್ಷಿಸಿದವರು ಈಗ ನಿಮ್ಮನ್ನು ಗುರುತಿಸಬಹುದು ಮತ್ತು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಆದರೆ ನೆನಪಿಡಿ, ಜೀವನದಲ್ಲಿ ಶುಭ ಚಿಹ್ನೆಗಳು ಬಂದಾಗ ನಮ್ಮ ನಡವಳಿಕೆಯ ಪರೀಕ್ಷೆಯೂ ಶುರುವಾಗುತ್ತದೆ. ವೃಷಭ ರಾಶಿಯವರು ಈ ಸಮಯದಲ್ಲಿ ತಮ್ಮ ಮಾತು ಮತ್ತು ವರ್ತನೆಯಲ್ಲಿ ಬಹಳ ಜಾಗರೂಕರಾಗಿರಬೇಕು. ಗ್ರಹಣದ ನಂತರದ ದಿನಗಳಲ್ಲಿ ಇತರರ ಬಗ್ಗೆ ಸಂವೇದನಾಶೀಲರಾಗಿರುವುದು, ಬಡವರನ್ನು ಗೌರವಿಸುವುದು ಮತ್ತು ಅಹಂಕಾರದಿಂದ ದೂರವಿರುವುದು ಬಹಳ ಮುಖ್ಯ. ನಮ್ರತೆಯಿಂದ ಮಾಡಿದ ಸಣ್ಣ ಸಹಾಯವು ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ವೃದ್ಧಿಸುತ್ತದೆ ಎಂದು ನಂಬಲಾಗಿದೆ. 3ನೇ ರಾಶಿಚಕ್ರದ ಬಗ್ಗೆ ಮಾತನಾಡುವ ಮುನ್ನ 4ನೇ ರಾಶಿಯ ವಿಷಯ ಇನ್ನೂ ಹಾಗೆಯೇ ಉಳಿದಿದೆ ಎಂಬುದನ್ನು ನೆನಪಿಡಿ. ಈ ವಿಶೇಷ ಸಂಯೋಗವು ಒಂದು ದೊಡ್ಡ ಸಂದೇಶವನ್ನು ಹೊಂದಿದೆ ಮತ್ತು ಅದನ್ನು ತಿಳಿಯಲು ತಾಳ್ಮೆ ಅಗತ್ಯ. ಈಗ ನಾವು ತುಲಾ ರಾಶಿಯ ಬಗ್ಗೆ ಚರ್ಚಿಸೋಣ. ಈ ರಾಶಿಯವರಿಗೆ ಶುಕ್ರ ಮತ್ತು ಚಂದ್ರನ ಪ್ರಭಾವವು ಮಾನಸಿಕ ನೆಮ್ಮದಿ ಮತ್ತು ಸಮತೋಲನವನ್ನು ತರಲಿದೆ ಎಂದು ಸಂಪ್ರದಾಯವು ಹೇಳುತ್ತದೆ.
ದೀರ್ಘಕಾಲದ ಮಾನಸಿಕ ಒತ್ತಡ ಅಥವಾ ಸಡದ ಸುಳಿಯಲ್ಲಿ ಸಿಲುಕಿದ್ದವರಿಗೆ ಈ ಅವಧಿಯು ಮುಕ್ತಿಯ ಹಾದಿಯನ್ನು ತೋರಿಸಬಹುದು. ವಿದೇಶ ಅಥವಾ ದೂರದ ಊರುಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಪ್ರಗತಿ ಕಂಡುಬರಬಹುದು. ಸಾಂಪ್ರದಾಯಿಕವಾಗಿ ತುಲಾರಾಶಿಯವರು ಈ ಸಮಯದಲ್ಲಿ ಬಿಳಿ ಬಣ್ಣದ ವಸ್ತುಗಳು ಮತ್ತು ಸರಳತೆಗೆ ಆದ್ಯತೆ ನೀಡಿದರೆ ಮನಸ್ಸಿನ ಶಾಂತಿ ವೃದ್ಧಿಸುತ್ತದೆ. ತ್ವರಿತವಾಗಿ ಹಣ ಗಳಿಸುವ ಆಸೆಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಅಪಾಯಕಾರಿಯಾಗಬಹುದು. ಆದ್ದರಿಂದ ಯಾವುದೇ ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆ ಪಡೆಯುವುದು ಉತ್ತಮ. ಗ್ರಹಣದ ಸಮಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಅನುಸರಿಸಬೇಕಾದ ಕೆಲವು ಸಾಮಾನ್ಯ ಸಂಪ್ರದಾಯಗಳ ಬಗ್ಗೆ ನಾವೀಗ ತಿಳಿಯೋಣ. ಈ ಸಮಯದಲ್ಲಿ ನಮ್ಮ ಮನಸ್ಸು ಮತ್ತು ಪರಿಸರವನ್ನು ಕಾಪಾಡಿಕೊಳ್ಳಲು ಸಮತೋಲನ ಬಹಳ ಮುಖ್ಯ. ಮೊದಲನೆಯದಾಗಿ, ಗ್ರಹಣದ ವೇಳೆ ಆಹಾರ ಸೇವನೆಯನ್ನು ತಪ್ಪಿಸಿ ಮತ್ತು ಮುಂಚೆ ತಯಾರಿಸಿದ ಊಟವನ್ನು ಗ್ರಹಣದ ನಂತರ ಸೇವಿಸಬೇಡಿ ಎಂದು ಸಲಹೆ ನೀಡಲಾಗುತ್ತದೆ. ಇದನ್ನು ಶೌಚ ಮತ್ತು ಶಿಸ್ತಿನ ದೃಷ್ಟಿಯಿಂದ ನೋಡಲಾಗುತ್ತದೆ. ಎರಡನೆಯದಾಗಿ, ಈ ಸಮಯದಲ್ಲಿ ಅತಿಯಾದ ಸೋಮಾರಿಗಳಾಗಿ ನಿದ್ರಿಸುವುದ ಬದಲು ಜಾಗರೂಕರಾಗಿರುವುದು ಮತ್ತು ಆತ್ಮಾವಲೋಕನ ಮಾಡುವುದು ಉತ್ತಮ. ಮೂರನೆಯದಾಗಿ, ಮೌನವಾಗಿ ಮಂತ್ರ ಪಠಿಸುವುದು ಅಥವಾ ಧ್ಯಾನ ಮಾಡುವುದು ಹೆಚ್ಚು ಶಕ್ತಿಯನ್ನು ನೀಡುತ್ತದೆ. ಗರ್ಭಿಣಿಯರು ಈ ಸಮಯದಲ್ಲಿ ವಿಶೇಷ ಎಚ್ಚರಿಕೆ ವಹಿಸಬೇಕು ಮತ್ತು ಶಾಂತರಾಗಿರಬೇಕು. ಹುಣ್ಣಿಮೆ ಅಥವಾ ಅಮಾವಾಸ್ಯೆಯ ಸಮಯದಲ್ಲಿ ಮಾನವನ ನಡವಳಿಕೆಯಲ್ಲಿ ಬದಲಾವಣೆ ಕಂಡುಬರುವಂತೆ ಗ್ರಹಣದ ವೇಳೆಯೂ ಮನಸ್ಸು ಬಹಳ ಸೂಕ್ಷ್ಮವಾಗಿರುತ್ತದೆ. ಆದ್ದರಿಂದ ಕೋಪ ಅಥವಾ ನಕಾರಾತ್ಮಕ ಆಲೋಚನೆಗಳಿಂದ ದೂರವಿದ್ದು ಸಕಾರಾತ್ಮಕವಾಗಿ ಚಿಂತಿಸಿ. ನೀವು ಯಶಸ್ಸು ಮತ್ತು ಸಮತೋಲನವನ್ನು ಕಲ್ಪಿಸಿದಾಗ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಇದನ್ನು ಆಧುನಿಕವಾಗಿ ಆಕರ್ಷಣೆಯ ನಿಯಮ ಎನ್ನಬಹುದು, ಆದರೆ ನಮ್ಮ ಗ್ರಂಥಗಳು ಇದನ್ನು ಆಧ್ಯಾತ್ಮಿಕ ಅಭ್ಯಾಸ ಎಂದು ಕರೆದಿವೆ. ಈ ಸಮಯವು ಬಾಹ್ಯ ಶಬ್ದಗಳಿಂದ ದೂರವಿದ್ದು ನಮ್ಮ ಒಳ ಮನಸ್ಸನ್ನು ನೋಡುವ ಒಂದು ಅವಕಾಶವಾಗಿದೆ. ಈಗ ನಾವು ಎಲ್ಲರೂ ಕುತೂಹಲದಿಂದ ಕಾಯುತ್ತಿರುವ ಕೊನೆಯ ರಾಶಿ ಚಕ್ರವಾದ ಕರ್ಕಾಟಕದ ಬಗ್ಗೆ ಮಾತನಾಡೋಣ. ಕರ್ಕಾಟಕ ರಾಶಿಯವರಿಗೆ ಈ ಗ್ರಹಣದ ಪ್ರಭಾವವು ಅತ್ಯಂತ ಆಳವಾಗಿ ಮತ್ತು ನಿರ್ಣಾಯಕವಾಗಿ ಇರಲಿದೆ. ಇದು ಅವರ ಕರ್ಮ ಮತ್ತು ಶಿಸ್ತಿನ ಮೇಲೆ ಅವಲಂಬಿಸಿದೆ. ಈ ಅವಧಿಯು ಕರ್ಕಾಟಕ ರಾಶಿಯವರಿಗೆ ಹೊರನೋಟಕ್ಕೆ ದೊಡ್ಡ ಅವಕಾಶಗಳನ್ನು ತಂದರೂ ಆಂತರಿಕವಾಗಿ ದೊಡ್ಡ ಪರೀಕ್ಷೆಗಳನ್ನು ಒಡ್ಡಲಿದೆ. ನೀವು ದೀರ್ಘಕಾಲದಿಂದ ಸದ್ದಿಲ್ಲದೆ ಮಾಡಿದ ಶ್ರಮದ ಫಲಿತಾಂಶಗಳು ಈಗ ಪ್ರಕಟವಾಗಲಿವೆ. ಹಠಾತ್ ಧನಲಾಭ ಅಥವಾ ಕೆಲಸದಲ್ಲಿ ದೊಡ್ಡ ಏರಿಕೆ ಕಂಡುಬರಬಹುದು. ಆದರೆ ಇಂತಹ ಸಮಯದಲ್ಲಿ ಅಹಂ ಮತ್ತು ಭಾವನಾತ್ಮಕ ಅಸ್ಥಿರತೆ ಉಂಟಾಗುವ ಅಪಾಯವಿದೆ. ನೀವು ಇತರರ ಬಗ್ಗೆ ಗೌರವದಿಂದ ನಡೆದುಕೊಳ್ಳದಿದ್ದರೆ ಈ ಸಮಯವು ಮಾನಸಿಕ ಅಥವಾ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಕರ್ಮದ ನಿಯಮವು ಯಾರನ್ನೂ ಬಿಡದಿಲ್ಲ ಎಂದು ಸಂಪ್ರದಾಯಗಳು ನಮಗೆ ನೆನಪಿಸುತ್ತವೆ. ಆದ್ದರಿಂದ ಇಲ್ಲಿ ಸಂಪತ್ತಿಗಿಂತ ನಿಮ್ಮ ದೃಷ್ಟಿಕೋನ ಶುದ್ಧವಾಗಿರುವುದು ಮುಖ್ಯ. ಗ್ರಹಣದ ಮುನ್ನ ನಿಮ್ಮ ಮನೆ ಮತ್ತು ಮನಸ್ಸನ್ನು ವ್ಯವಸ್ಥಿತಗೊಳಿಸಿ. ಅನಗತ್ಯ ವಸ್ತುಗಳನ್ನು ಹೊರಹಾಕಿ. ಗ್ರಹಣ ಮುಗಿದ ನಂತರ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಮತ್ತು ಪ್ರಾಣಿಗಳಿಗೆ ಆಹಾರ ನೀಡಿ. ಈ ಸಣ್ಣ ಸೇವಾ ಕಾರ್ಯಗಳು ನಿಮ್ಮ ಭವಿಷ್ಯದ ಯಶಸ್ಸಿಗೆ ಅಡಿಪಾಯ ಹಾಕಲಿವೆ. ಮಾರ್ಚ್ 3ರ ಈ ಸಮಯವು ನಿಮ್ಮ ಹಣೆಬರಹ ಬದಲಾಯಿಸುವ ಜೊತೆಗೆ ನಿಮ್ಮನ್ನು ನೀವು ಅರಿಯುವ ಒಂದು ಸುಸಂದರ್ಭ. ನೆನಪಿಡಿ, ಜ್ಯೋತಿಷ್ಯ ಕೇವಲ ದಿಕ್ಕನ್ನು ತೋರಿಸುತ್ತದೆ, ಆದರೆ ಆ ಹಾದಿಯಲ್ಲಿ ನಡೆದು ಗುರಿ ಮುಟ್ಟುವುದು ನಿಮ್ಮ ಕ್ರಿಯೆಗಳು ಮತ್ತು ನಿರ್ಧಾರಗಳ ಮೇಲೆ ನಿಂತಿದೆ. ನೀವು ರಾಹುವಿನ ಭ್ರಮೆಯಿಂದ ಪಾರಾಗಿ ಪ್ರಾಮಾಣಿಕತೆಯಿಂದ ವರ್ತಿಸಿದರೆ ಜಗತ್ತಿನ ಶಕ್ತಿಗಳು ನಿಮ್ಮನ್ನು ಬೆಂಬಲಿಸುತ್ತವೆ. ಈ ವಿಶೇಷ ರಾತ್ರಿಯನ್ನು ಭಯದಿಂದ ನೋಡಬೆದಲು ಹೊಸ ಆರಂಭದ ಸಕಾರಾತ್ಮಕತೆಯಿಂದ ಸ್ವೀಕರಿಸಿ. ನಿಮ್ಮ ಇಷ್ಟ ದೇವತೆಯನ್ನು ಸ್ಮರಿಸಿ ಮತ್ತು ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. 2026ರ ಈ ಹೋಲಿಕಾ ದಹನವು ನಿಮ್ಮೊಳಗಿನ ಕಲ್ಮಶಗಳನ್ನು ಸುಟ್ಟು ಬದುಕನ್ನು ಬೆಳಗಲಿ ಎಂದು ಆಶಿಸುತ್ತೇನೆ. ಸಬ್ಸ್ಕ್ರೈಬ್ ಆದಕ್ಕೆ ಮತ್ತು ನಮ್ಮೊಂದಿಗೆ ಇದ್ದದ್ದಕ್ಕೆ ಧನ್ಯವಾದಗಳು.